ರಾಜ್ಯಸಭೆಯಲ್ಲೂ ಸಹ ಮೊದಲು ಸಮಾವೇಶಗೊಳ್ಳುತ್ತಿದ್ದಂತೆ ಸಭಾಪತಿ ಜಗದೀಪ್ ಧನ್ಕರ್ ಜಾರ್ಖಂಡ್ ಸದಸ್ಯ ಮಹುವಾ ಮಾಝಿ ಅವರಿಗೆ ಜನ್ಮದಿನದ ಶುಭಾಶಯ ಕೋರಿದರು. ಇಂದು ಬೆಳಗಿನ ಜಾವ ನಿಧನರಾದ ಹಿರಿಯ ರಾಜಕಾರಣಿ, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು. ಎಸ್ಎಂ ಕೃಷ್ಣ ರಾಜಕೀಯ ಮುತ್ಸದ್ದಿ ಹಾಗೂ ಅತ್ಯುತ್ತಮ ಆಡಳಿತಗಾರ ಎಂದು ಕೊಂಡಾಡಿದ ಉಪರಾಷ್ಟ್ರಪತಿ ಕೃಷ್ಣ ಅವರ ಸಾಧನೆಗಳು ಹಾಗೂ ರಾಜಕೀಯಕ್ಕೆ ಅವರು ನೀಡಿದ ಕೊಡುಗೆಗಳನ್ನು ಸ್ಮರಿಸಿದರು. ದಿವಂಗತರ ಆತ್ಮಕ್ಕೆ ಶಾಂತಿ ಕೋರಿ ಸದನ 1 ನಿಮಿಷ ಮೌನ ಆಚರಿಸಿತು. ನಂತರ 1948ರ ಈ ದಿನದಂದು ಮಾನವ We deeply mourn the passing away of Shri S.M. Krishna. I request the honorable members to rise in their places and observe silence as a mark of respect to the memory of the departed. ನಂತರ 1948ರ ಈ ದಿನದಂದು ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಗೆ ಸಹಿ ಹಾಕಲಾಯಿತು ಎಂದು ಹೇಳಿದ ಸಭಾಪತಿಗಳು ಮಾನವ ಹಕ್ಕುಗಳ ಮಹತ್ವ ಮತ್ತಿತರ ಅಂಶಗಳ ಬಗ್ಗೆ ಪ್ರಸ್ತಾಪಿಸಿದರು. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ, ರಿಷಿಕೇಶ್ ಹಾಗೂ ದೇವಗಢದ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಏಮ್ಸ್ಗಳಿಗೆ ಚುನಾವಣೆ ನಡೆಸುವ ಸಂಬಂಧ ಮಂಡಿಸಿದ ಗೊತ್ತುವಳಿಯನ್ನು ಸದನ ಅಂಗೀಕರಿಸಿತು. ವಿವಿಧ ಸಮಿತಿಗಳ ಸದಸ್ಯರು ಸದನದ ಮುಂದೆ ಕಾಗದ ಪತ್ರಗಳನ್ನು ಮಂಡಿಸಿದ ನಂತರ ಪ್ರತಿಪಕ್ಷಗಳ ಸದಸ್ಯರು ವಿವಿಧ ವಿಷಯಗಳನ್ನು ಮುಂದೊಡ್ಡಿ ಪ್ರತಿಭಟನೆ ನಡೆಸಲು ಮುಂದಾದರು. ಸಭಾಪತಿ ಜಗದೀಪ್ ಧನ್ಕರ್ ಸದಸ್ಯರು ತಮಗೆ ಸಲ್ಲಿಸಿರುವ ನಿಲುವಳಿ ಸೂಚನೆಗಳ ಕುರಿತು ಮಾತನಾಡಲು ಆರಂಭಿಸುತ್ತಿದ್ದಂತೆ ಗದ್ದಲ ಕೋಲಾಹಲ ತೀವ್ರಗೊಂಡ ಹಿನ್ನೆಲೆಯಲ್ಲಿ ಕಲಾಪವನ್ನು ಮೊದಲು ಅಪರಾಹ್ನ 12 ಗಂಟೆಗೆ ಮುಂದೂಡಿದರು. ರಾಜ್ಯಸಭೆ ಮರು ಸಮಾವೇಶಗೊಂಡಾಗ ಆಡಳಿತ ಮತ್ತು ಪ್ರತಿಪಕ್ಷ ಸದಸ್ಯರ ನಡುವೆ ಪ್ರಮುಖ ಉದ್ಯಮಿಯೊಬ್ಬರು ಹಾಗೂ ಜಾರ್ಜ್ ಸೋರೋಸ್ ವಿಷಯಗಳಿಗೆ ಸಂಬಂಧಿಸಿದಂತೆ ಭಾರೀ ವಾಗ್ವಾದ ನಡೆಯಿತು. ಆಡಳಿತ ಮತ್ತು ಪ್ರತಿಪಕ್ಷಗಳ ಸದಸ್ಯರು ತಾವು ಪ್ರಸ್ತಾಪಿಸಿದ ವಿಷಯಗಳ ಪರವಾಗಿ ಘೋಷಣೆ ಪ್ರತಿಘೋಷಣೆಗಳನ್ನು ಕೂಗಿದರು. ಗದ್ದಲ ಮುಂದುವರೆದ ಕಾರಣ ಸಭಾಪತಿ ಜಗದೀಪ್ ಧನ್ಕರ್ ಕಲಾಪವನ್ನು ನಾಳೆಗೆ ಮುಂದೂಡಿದರು. The House stands adjourned to meet at 11 a.m. on Wednesday, the 11th of December 2024.